ನಮಸ್ತೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಶೇಷ ಏನು ಅಂತೀನಿ, ನಮ್ಮ ದೇಶದ ಪ್ರಪ್ರಥಮ ಮಹಿಳಾ ಆರ್ಥಿಕ ಮಂತ್ರಿ ಅಂದರೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ರವರು ಮೈಸೂರಿಗೆ ಬಂದಿದ್ದಾರೆ. ಅವರು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದರಲ್ಲಿ ಕಾನ್ವೊಕೇಶನ್ ಹಾಲಲ್ಲಿ ಇವತ್ತೊಂದು ಅನೌಪಚಾರಿಕ ಸಂವಾದ ಇಟ್ಕೊಂಡಿದ್ದಾರೆ. ಆ ಸಂವಾದಕ್ಕೆ ಹೋಗ್ತಾ ಇದ್ದೀವಿ. ಏನು ಅಂತಂದರೆ ಇದು ಒಂದು ಹಿಸ್ಟಾರಿಕಲ್ ಡೇ ಅಂತ ಹೇಳ್ಬೋದು. ಇದು ಮಾತಾಡ್ತಾ ಇರಬೇಕಾದ್ರೆ ನಮ್ಗೆ ಇನ್ನೊಂದು ಜ್ಞಾಪಕ ಬರುತ್ತೆ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯವರು. ದೆಹಲಿ ಮುಖ್ಯಮಂತ್ರಿ ಅಂತಂದರೆ ಕಾಂಗ್ರೆಸ್ಸಿನಲ್ಲಿ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆಗಿದ್ದರು ದೆಹಲಿದು. ಅವ್ರನ್ನ ಸೋಲಿಸಿ ಇವರು ಮುಖ್ಯಮಂತ್ರಿ ಆದರು. ಎರಡನೇ ಸರಿನೂ ಮುಖ್ಯಮಂತ್ರಿ ಆಗಿದ್ದಾರೆ ಇವ್ರದ್ದು ವಿಶೇಷತೆ ಏನು ಅಂತಂದರೆ, ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಬಂದವರು. ಭ್ರಷ್ಟಾಚಾರದ ವಿರುದ್ಧ ನಿಜವಾಗ್ಲೂ ಹೋರಾಡಿದ್ರ ಇವರು, ಅಥವಾ ಮುಖವಾಡ ಹಾಕ್ಕೊಂಡಿದ್ರ, ಅಥವಾ ಬರೀ ಒಂದು ದಾರಿ ಮಾಡ್ಕೊಂಡ್ರ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ದೆಹಲಿ ಮುಖ್ಯಮಂತ್ರಿ ಆಗಕ್ಕೆ ಆಸೆ ಇಟ್ಕೊಂಡು ಅದ್ರ ಮೇಲೆ ಕಣ್ಣಿಟ್ಟು ಭ್ರಷ್ಟಾಚಾರದಲ್ಲಿ ಭಾಗವಹಿಸಿದ್ರ ಅನ್ನೋ ಪ್ರಶ್ನೆ ಇವಾಗ ಹೇಳ್ತಾ ಇದೆ. ಯಾಕೆ ಈ ಪ್ರಶ್ನೆ ಹೇಳ್ತೀನಿ ಅಂತ ಹೇಳ್ತೀನಿ, ಬನ್ನಿ. ರಾಲೇಗಾಂವ್ ಸಿದ್ದಿನಲ್ಲಿ ಅಣ್ಣಾ ಹಜಾರೆ ಇರ್ತಾರೆ. ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾರೆ. ಆ ಹೋರಾಟ ದೇಶವ್ಯಾಪಿ ನಡೆಯುತ್ತೆ. ಜಯಪ್ರಕಾಶ್ ನಾರಾಯಣ್ ಹೇಗೆ 1975ನಲ್ಲಿ ಇದು ಮಾಡ್ತಾರೆ, ಅದಕ್ಕಿಂತ ಜೋರಾಗಿ ನಡೆಯುತ್ತೆ. ಆ ಹೋರಾಟದಲ್ಲಿ ನಾನು ಸಹ ಭಾಗವಹಿಸಿದ್ದೆ. ಮೈಸೂರಿನಲ್ಲಿ ಸುಮಾರು ಒಂದು ವಾರ ನಡೀತು. ಅಲ್ಲಿ ಲಕ್ಷಾಂತರ ಜನ ಬರೋರು, ಅವರೆಲ್ಲ ಕಂಟ್ರೋಲ್ ಮಾಡಬೇಕಿತ್ತು. ಮತ್ತು ಮೈಕ್ ಸೆಟ್ಟು ಇದು ಎಲ್ಲ ಇತ್ತು. ಹೀಗಾಗಿ ಏನಿದೆ ನಮ್ಮ ಮೈಸೂರಲ್ಲಿ ಈ ಕ್ಲಾಕ್ ಟವರ್ ಇದೆಯಲ್ಲ, ಅಲ್ಲಿ ಸೆಂಟ್ರ್ ಆಗಿತ್ತು, ಎಪಿ ಸೆಂಟ್ರ್ ಅಂತ ಹೇಳ್ಬೋದು. ಅಲ್ಲಿ ಒಂದು ವಾರ ನಡೀತು. ಅಲ್ಲಿ ನಾವು ಭಾಗವಹಿಸಿದ್ವಿ. ನಾವು ಆರ್ಗನೈಸರ್ಸಲ್ಲಿ ಒಬ್ಬರಾಗಿದ್ವಿ. ಹೀಗಾಗಿ ಭ್ರಷ್ಟಾಚಾರದ ವಿರುದ್ಧ ಅತಿ ತೀವ್ರವಾಗಿ ಹೋರಾಡಿದ್ದು, ಕಾಂಗ್ರೆಸ್ಸಿನ ವಿರುದ್ಧ ಹೋರಾಡಿದ್ದು ಅಂತಲೂ ಹೇಳ್ಬೋದು. ಏನಾಯಿತು, ಇದನ್ನು ಮುಂದುವರೆದ ಭಾಗನೇ ನರೇಂದ್ರ ಮೋದಿಯವರು ಏನು ಮಾಡ್ತಾರೆ, ಅನೇಕ ಭ್ರಷ್ಟಾಚಾರದಕ್ಕೆ ಒಂದೊಂದು ಹೆಡ್ಲೈನ್ಸ್ ಇದು ಮಾಡ್ತಾರೆ. ಕಾಮನ್ವೆಲ್ತ್ ಭ್ರಷ್ಟಾಚಾರ, 2G ಭ್ರಷ್ಟಾಚಾರ, ಕೋಲ್ ಭ್ರಷ್ಟಾಚಾರ, ಮತ್ತು ಸ್ಪೋರ್ಟ್ಸ್ನ ಭ್ರಷ್ಟಾಚಾರ, ಈ ಥರ ಅನೇಕ ಭ್ರಷ್ಟಾಚಾರದ ಹಗರಣಗಳನ್ನ ಬಂದಿಟ್ಟುಕೊಂಡು ನೀವು ಹೋರಾಟ ಮಾಡಿ ಅವರು ಸಹ 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಎಲೆಕ್ಟ್ ಆಗ್ತಾರೆ. BJP ಅಧಿಕಾರಕ್ಕೆ ಬರುತ್ತೆ. ಇದು ಹಿಸ್ಟ್ರಿ. ಬನ್ನಿ, ರಾಲೇಗಾಂವ್ ಸಿದ್ಧಿಯಿಂದ ಬಂದಿರತಕ್ಕಂಥ ಅಣ್ಣಾ ಹಜಾರೆ ಈ ಭ್ರಷ್ಟಾಚಾರದ ನೇತೃತ್ವವನ್ನು ವಹಿಸಿರ್ತಾರೆ. ಇಂಡಿಯಾ ಅಂದರೆ ಏನು? ಇಂಡಿಯಾ ಅಂತಂದರೆ ಮೊಘಲರ ಕಾಲದಿಂದನೂ ಯಾರು ಡೆಲ್ಲಿನ ರೂಲ್ ಮಾಡಿಬಿಡ್ತಾರೆ, ಇಂಡಿಯಾನ ರೂಲ್ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಏನಾಗುತ್ತೆ, ಅಣ್ಣಾ ಹಜಾರೆಗೆ ಡೆಲ್ಲಿನಲ್ಲಿ ಒಂದು ಸೆಂಟ್ರ್ ಸಿಗುತ್ತೆ. ಆ ಡೆಲ್ಲಿ ಸೆಂಟ್ರಾಗಿ ಇಟ್ಕೊಂಡು ಹೋರಾಟ ಪ್ರಾರಂಭ ಮಾಡಿದವರು ಈ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರು ಶಿಷ್ಯಂದ್ರೆ ಕೆಲವರು. ಕೆಲವರು ಸುಮಾರು ಜನ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಅದು ಯಾರೋ ಕವಿ ಅಂತ ಹೇಳ್ತೀವಿ, ಅಥವಾ ಕುಮಾರ್ ವಿಶ್ವಾಸ್ ಅಂತ ಅಂದ್ಬಿಟ್ಟು ಅವರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನು ಅಂತಂದರೆ ಇವರು ಭ್ರಷ್ಟಾಚಾರದ ಮುಖವಾಡ ಹಾಕ್ಕೊಂಡಿರ್ತಾರೆ ಅಷ್ಟೇ. ಏನು ಅಂದ್ರೆ ಮುಖ್ಯಮಂತ್ರಿ ಆಗಬೇಕಾಗಿರುತ್ತೆ. ಹಾಗಾಗಿ ಒಂದು ಆಟ ಹಾಕ್ತಾರೆ, ಸಕ್ಸಸ್ ಆಗ್ಬಿಡುತ್ತದು. ಈ ಅರವಿಂದ್ ಕೇಜ್ರಿವಾಲ್ ಎರಡನೇ ಸರಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನೋಡಿ, ಇವರು ಆಮ್ ಆದ್ಮಿ ಪಾರ್ಟಿ ಅಂತ ಅಂದ್ಬಿಟ್ಟು ಹೆಸರಿಟ್ಕೊಂಡು ಪಕ್ಷ ಮಾಡ್ಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ಚುನಾವಣೆ ಚಿಹ್ನೆ ಬಂದ್ಬಿಟ್ಟು ಪೊರ್ಕೆ, ಕಡ್ಡಿ ಪೊರ್ಕೆ. ಇವರೇನು ಮಾಡ್ತಾರೆ, ಡೆಲ್ಲಿನಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ನರೇಂದ್ರ ಮೋದಿ ಮೇಲೂ ಸೋಲಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ವಾರಣಾಸಿನಲ್ಲಿ ಎಲೆಕ್ಷನ್ ನಿಂತ್ಕೋತಾರೆ. ಎಲೆಕ್ಷನ್ ನಿಂತ್ಬಿಟ್ಟು ಸೋಲ್ತಾರಲ್ಲಿ. ಇದಾದ ನಂತರ ಗೋವಾದಲ್ಲಿ ಎಲೆಕ್ಷನ್ ನಿಲ್ತಾರೆ. ಗೋವಾದಲ್ಲೂ ಆಮ್ ಆದ್ಮಿ ಪಾರ್ಟಿ ಹೊರಟೋಗುತ್ತೆ. ಆದರೆ ಪಂಜಾಬಲ್ಲಿ ನೋಡಿ, ಭಗವಂತ್ ಸಿಂಗ್ ಮಾನ್ ಅಂತ ಅಂದ್ಬಿಟ್ಟು ಆತ ಇದ್ದಿದ್ದಲ್ಲಿ ಪ್ರಾಮಾಣಿಕ. ಈ ಅರವಿಂದ್ ಕೇಜ್ರಿವಾಲ್ ಅಷ್ಟು ಹಾರ್ಟ್ ಇದಿಲ್ಲ, ಕೆಟ್ಟ ಹೋಗಿಲ್ಲ. ಆತ ಏನು ಮಾಡ್ತಾರೆ, ಪಂಜಾಬಲ್ಲಿ ಮುಖ್ಯಮಂತ್ರಿಯಾಗಿ ಎಲೆಕ್ಟ್ ಆಗಿದ್ದಾರೆ, ಭಗವಂತ್ ಸಿಂಗ್ ಮಾನ್ ಅಂತ ಅಂದ್ಬಿಟ್ಟು. ಈ ಅರವಿಂದ್ ಕೇಜ್ರಿವಾಲ್ ಏನಾಗುತ್ತೆ, ಕಿಂಗ್ ಪಿನ್ ಅಂತ ಹೇಳ್ಬೋದು. ಆಮ್ ಆದ್ಮಿ ಪಾರ್ಟಿದು ಕಿಂಗ್ ಪಿನ್ ಇವರು. ಬರೀ ಭ್ರಷ್ಟಾಚಾರದ ಕಿಂಗ್ ಪಿನ್ ಅಂತ ಹೇಳ್ತಾ ಇದ್ದಾರೆ. ಟಿವಿನಲ್ಲಿ ಬರ್ತಾ ಇದೆ. ಏನು ಅಂತಂದರೆ ಲಿಕ್ಕರ್ ಗೇಟ್ ಅಂತ ಅಂದ್ಬಿಟ್ಟು, ಅಂದರೆ ಅಬಕಾರಿ ನೀತಿನ ಬದಲಾಯಿಸಿದ್ರೆ ಸಾವಿರಾರು ಕೋಟಿ ಲಾಭ ಬಂತು. ಆ ಲಾಭದ ದುಡ್ಡನ್ನ ತಗೊಂಡು ಹೋಗಿ ಗೋವಾ ಎಲೆಕ್ಷನಲ್ಲಿ ಬಂಡವಾಳ ಮಾಡಿಕೊಂಡ್ರು, ಪಂಜಾಬಲ್ಲಿ ಬಂಡವಾಳ ಮಾಡಿಕೊಂಡ್ರು. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾಯಿದೆ, ಇಲ್ಲೂ ಸಹ ಬಂಡವಾಳ ಮಾಡ್ಕೋತಾರೆ. ಬಂಡವಾಳ ಮಾಡಿಕೊಂಡು ಜನಕ್ಕೆಲ್ಲ ದುಡ್ಡು ಹಂಚ್ತಾರೆ. ಈ ಥರ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಈಗ ಸ್ಟಾಪ್ ಬಿದ್ದಿದೆ. ಏನು ಅಂತಂದರೆ, ಈ ಅರವಿಂದ್ ಕೇಜ್ರಿವಾಲ್ಗೆ ಮೊನ್ನೆ ಏನು 9 ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಡಿ. ಏನು ಅಂದರೆ ಇವರು ದಟ್ಟನೆ THAT ದಟ್ ಸ್ಪೆಲ್ಲಿಂಗು TAT ದಟ್ ಅಂತ ಬರೆದಿದ್ದಾರೆ. ತಪ್ಪು ಇದು, ಇವ್ರಿಗಿದಿಲ್ಲ. ಆ ಥರ ನೋಷನಲ್ಲಾಗಿ ನಾಮಿನಲ್ಲಾಗಿ ಇದನ್ನು ತೊಗೋತಿದ್ದೀನಿ ಅಷ್ಟೇ ಇವ್ರನ್ನ. ಏನು ಅಂದರೆ ಈ ಥರ 9 ಸಾರಿ ಸಮನ್ಸ್ ಬಂದರೂ ರಿಜೆಕ್ಟ್ ಮಾಡಿದ್ದಾರೆ ಇವರು.
ಇವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಇವ್ರನ್ನ 9ನೇ ಸಮನ್ಸ್ ಆದ ನಂತರ ಹೈಕೋರ್ಟ್ಗೆ ಹೋಗಿದ್ದಾರೆ. ಇವರೇನೆ ನನಗೆ ಕೊಡ್ತಿರೋ ಸಮನ್ಸ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಂದ್ಬಿಟ್ಟು ಹೈಕೋರ್ಟ್ ಏನು ಮಾಡಿದ್ದಾರೆ, ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಿಮ್ಮನ್ನು ಅರೆಸ್ಟ್ ಮಾಡೋದನ್ನ ತಡೆಯುವಂಥ ಯಾವುದೇ ಉದ್ದೇಶ ನಮಗಿಲ್ಲ ಅಂದ್ಬಿಟ್ಟು ಒಂದು ಆರ್ಡ್ರ್ ಕೊಟ್ಟಿದ್ದಾರೆ. ಆರ್ಡ್ರ್ ಕೊಟ್ಟ ಮೇಲೆ ನೆನ್ನೆ ಅಲ್ಲ ಮೊನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ನವ್ರು ಏನು ಮಾಡಿದ್ದಾರೆ, ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಬಹಳ ದೊಡ್ಡ ಪ್ರಶ್ನೆ, ಈ ಅರವಿಂದ್ ಕೇಜ್ರಿವಾಲ್ ನಿಜವಾಗ್ಲೂ ಪ್ರಾಮಾಣಿಕರ, ನಿಜವಾಗ್ಲೂ ಅವರು ದೇಶಭಕ್ತರ ಅನ್ನೋದು ಏನು ಅಂದರೆ ಜೈಲಿಗೆ ಹೋಗಿದ್ದಾರೆ, ಅಲ್ಲಿಂದನೂ ದೇಶ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಕಳ್ಳ ರಾಜಕಾರಣಿಗಳು ಎಂತೆಂಥ ಶಬ್ದಗಳನ್ನ ಉಪಯೋಗಿಸ್ತಾರೆ. ದೇಶಕ್ಕೆ ಸೇವೆನ ಜೈಲಲ್ಲಿದ್ದು ಮಾಡ್ತಾರಂತೆ. ಆ ಸಾರಪ್ಪ ಸ್ವಾಮಿ, ನೀನು ಜೈಲಿಗೆ ಹೋಗಿದೆಯಾ, 1000 ಕೋಟಿ ಹೊಡೆದಿದೆಯಾ, ನಿನಗೆ ಜೈಲೇ ಶಾಶ್ವತ ಸ್ಥಾನ, ನಿನ್ನ ಸೇವೆ ನಮಗೆ ಬೇಕಾಗಿಲ್ಲ. ನಿನ್ನಂಥ ಕಳ್ಳರು ಕಾಂಗ್ರೆಸ್ಸಲ್ಲಿದ್ದಾರೆ, ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ, ಅವರು ಎಲ್ಲರೂ ಜೈಲಿಗೆ ಹೋಗಿ ಬಂದಿರೋರು, ಮತ್ತು ಅನೇಕ ಜನ ಬೇಲ್ ಮೇಲಿದ್ದಾರೆ. ಇದನ್ನು ಜ್ಞಾಪಿಸ್ಕೊಂಡ್ರೆ ನಿಮಗೆ ನಿಮ್ಮ ದೇಶ ಸೇವೆ ನಮಗೆ ಅವಶ್ಯಕತೆ ಇಲ್ಲ. ಭಾರತ ದೇಶಕ್ಕೆ, ಹಿಂದೂಸ್ತಾನಕ್ಕೆ ನಿಮ್ಮ ದೇಶ ಸೇವೆ ಮಾಡ್ತಕ್ಕಂಥ ನಿಮ್ಮಂಥ ಅಪ್ರಾಮಾಣಿಕರು ಬೇಕಿಲ್ಲ ಅನ್ನೋದನ್ನು ಹೇಳ್ತಾ ಮುಂದುವರಿಸ್ತೀನಿ. ಏನಾಗಿದೆ, ಈ ಅರವಿಂದ್ ಕೇಜ್ರಿವಾಲ್ ನಾನು ಪ್ರಾಮಾಣಿಕ, ನಾನು ಹಾಗೆ, ನಾನು ಹೀಗೆ, ಸತ್ಯ ಹರಿಶ್ಚಂದ್ರ ಬಿಟ್ಟು ನಾನೇ ಅತ್ಯಂತ ಪ್ರಾಮಾಣಿಕರು. ಆಮ್ ಆದ್ಮಿ ಪಾರ್ಟಿ ಅಂತಂದರೆ ಪ್ರಾಮಾಣಿಕತೆ ಇನ್ನೊಂದು ಹೆಸರೇ ಆಮ್ ಆದ್ಮಿ ಪಾರ್ಟಿ. ಈ ಥರ ಎಲ್ಲ ಬೊಗಳೆ ಬಿಟ್ಕೊಂಡು ಏನಾಗಿದೆ, ಯಾಮಾರಿಸ್ಬಿಟ್ಟಿದ್ದಾರೆ ಜನನ. ಈಗೇನಾಗಿದೆ, ಇವರು ಲಿಕ್ಕರ್ ಗೇಟ್ ಅಂದರೆ ಅಬಕಾರಿ ನೀತಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರು. ಅಬಕಾರಿ ನೀತಿಯಲ್ಲಿ ಬದಲಾವಣೆ ಮಾಡಿದ್ರು ಅಂದರೆ ನೋಡಿ, ಇಲ್ಲಿ ಇನ್ನೊಂದಿದೆ, TRS ಪಕ್ಷ ಅಂತಿದೆ. ಅಂದರೆ TR ಚಂದ್ರಶೇಖರ್ ಅಂತಂದ್ಬಿಟ್ಟು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ಹೈದರಾಬಾದ್ ರಾಜಧಾನಿ, ಆಕೆ ಮಗಳು ಕೆ ಕವಿತಾ ಅಂತಂದ್ಬಿಟ್ಟು ಇವರು ದುಡ್ಡು ಹೊಡೆಯೋದು ಹೆಂಗೆ ಅಂತ ಅಂದ್ಬಿಟ್ಟು ಐಡಿಯಾ ಕೊಡ್ತಾರೆ ಅವ್ರಿಗೆ. ಯಾರಿಗೆ? ಅರವಿಂದ್ ಕೇಜ್ರಿವಾಲ್ಗೆ. ಕವಿತಾ ಅಂತ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ, ಮುಖ್ಯಮಂತ್ರಿ ಆಗಿದ್ದರೆ ಪಾಲಿಸಿನೇ ಚೇಂಜ್ ಮಾಡ್ತಾರೆ. ನೋಡಿ, ಇವರು ಆಮ್ ಆದ್ಮಿ ಪಾರ್ಟಿ ಏನು ಅಂತ ದುಡ್ಡು ಹೊಡೆಯೋಕ್ಕೆ ಏನು ಬೇಕಾದ್ರೆ ಪಾಲಿಸಿ ಮಾಡ್ಕೊಂಬಿಟ್ರು. ಅಂದರೆ ನಮ್ಮ ದೇಶದಲ್ಲಿ ಕಾನೂನುಬದ್ಧವಾಗಿ ದುಡ್ಡು ಹೊಡಿಬೋದು. ಭ್ರಷ್ಟಾಚಾರದ ಹೆಸರು ಹೇಳ್ಕೊಂಡು, ಡೆಮಾಕ್ರಸಿ ಹೆಸರು ಹೇಳ್ಕೊಂಡು ಕಾನೂನುಬದ್ಧವಾಗಿ ದುಡ್ಡು ಹೊಡಿಬೋದು. ಮತ್ತು ನಾವು ಸತ್ಯ ಹರಿಶ್ಚಂದ್ರನಂತ ಪ್ರೂವ್ ಮಾಡ್ಬೋದು. ಯಾಕೆ ಅಂತಂದರೆ ಡೆಮಾಕ್ರಸಿನಲ್ಲಿ ಜನತಾ ನ್ಯಾಯಾಲಯ ಮುಖ್ಯ. ಜನತಾ ನ್ಯಾಯಾಲಯ ಸುಪ್ರೀಂ ಕೋರ್ಟ್ಗಿಂತ ಮೇಲೆ, ಸುಪ್ರೀಂ ಕೋರ್ಟ್ಗಿಂತ ಜಾಸ್ತಿ ಅಧಿಕಾರ ಇದೆ. ರಾಜಕೀಯ ಮಾತುಗಳು ಕೇಳ್ತೀವಿ ನಾವು, ಎಂಥವ್ರ ಹತ್ರ ಹೋಗಿ ಕೇಳ್ತೀವಿ, ಈ ಭ್ರಷ್ಟಾಚಾರ ಮಾಡಿ ಇನ್ನೇನು ತಲೆ ಮೇಲೆ ಕತ್ತಿ ತೂಕಾಡ್ತಿರುತ್ತೆ ಅಂಥವ್ರ ಬಾಯಿಂದ ಇಂಥ ಮಾತು ಕೇಳ್ತೀವಿ. ಇದು ಬನಾನಾ ರಿಪಬ್ಲಿಕ್ ಮಾಡ್ತಿದೆ. ಅದಕ್ಕೆ ನಾವು ಆಗಲೆಲ್ಲ ಹೇಳ್ತೀವಿ, ನಮ್ಮ ಇಂಡಿಯಾ ಬನಾನಾ ರಿಪಬ್ಲಿಕ್. ಕಾಳಿನ ಬೋಳಿನ ಕಾಳಿ ಮಾಡಿ ಹೇಗೋ ಎಲೆಕ್ಷನ್ ಗೆದ್ಬಿಡು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ಬಿಡುತ್ತೆ. ಇಂಥ ಪ್ರಜಾಪ್ರಭುತ್ವದಲ್ಲಿ ನಾವು ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳನ್ನ, MLAಗಳನ್ನ ಆರಿಸಿದ್ರೆ ಬನಾನಾ ರಿಪಬ್ಲಿಕ್ ಇಲ್ಲದೆ ಏನಾಗುತ್ತೆ? ಪ್ರಪಂಚದಲ್ಲಿರೋ ಎಲ್ಲ ಲೀಡರ್ಸು ಹೊಡ್ಕೊಂಡು ನಗ್ತಾರೆ.